ಎಲ್ಲರಿಗೂ ನಮಸ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಇದರ ಕುರಿತಾಗಿ ಟೀಚ್ ಮಾಡಿದ್ದೆ. ಈಗ ನಾವು ರಾಜ್ಯ ಕಾರ್ಯಾಂಗವನ್ನ ನೋಡ್ತಾ ಇದ್ದೀವಿ. ರಾಜ್ಯ ಕಾರ್ಯಾಂಗದಲ್ಲಿ ಮುಖ್ಯವಾಗಿ ರಾಜ್ಯಪಾಲರು, ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯನ್ನೊಳಗೊಂಡ ಮಂತ್ರಿಮಂಡಲ, ವಿಧಾನಸಭೆ, ವಿಧಾನ ಪರಿಷತ್ ಇವೆಲ್ಲವನ್ನ ಒಳಗೊಂಡಿರುವುದಕ್ಕೆ ನಾವು ರಾಜ್ಯ ಕಾರ್ಯಾಂಗ ಅಂತ ಹೇಳಿ ಕರಿತೀವಿ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮುಖ್ಯಮಂತ್ರಿ, ಮಂತ್ರಿಮಂಡಲ ಹಾಗೂ ರಾಜ್ಯಪಾಲರ ಕುರಿತಾಗಿ ಟೀಚ್ ಮಾಡಿದ್ದೀನಿ. ಇವತ್ತಿನ ವಿಷಯ ಬಂದ್ಬಿಟ್ಟು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉಭಯ ಸದನಗಳು ಅಂತ ಹೇಳಿ ಕರಿತೀವಿ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವುಗಳ ಕುರಿತಾಗಿಯೂ ಸಹಿತ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬಂದಿವೆ. ಸೊ ಎಕ್ಸಾಮ್ಗಳಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದರೆ ಆ ಬೇಸನ್ನು ಇಟ್ಕೊಂಡ್ಬಿಟ್ಟು ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವುಗಳ ಒಂದು ರಚನೆ ಆಗಿರ್ಬೋದು, ಮತ್ತೆ ಎಕ್ಸಾಮ್ಗಳಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಇವುಗಳ ಬಗ್ಗೆ ನಾನು ಇವತ್ತು ಟೀಚ್ ಮಾಡ್ತೀನಿ. ಫಸ್ಟು ವಿಧಾನಸಭೆ. ವಿಧಾನಸಭೆ ಈಗ ನಾವು ರಾಜ್ಯ ಕಾರ್ಯಾಂಗವನ್ನ ನೋಡಿದ್ವಿ. ರಾಜ್ಯಪಾಲರೇ ಮುಖ್ಯಸ್ಥ, ನಾಮ ಮಾತ್ರ ಮುಖ್ಯಸ್ಥರಾಗಿದ್ದು ಮುಖ್ಯಮಂತ್ರಿ ನೈಜ ಮುಖ್ಯಸ್ಥರಾಗಿರ್ತಾರೆ. ಮತ್ತೆ ರಾಜ್ಯದ ಆಗು ಹೋಗುಗಳೆಲ್ಲವೂ ಸಹಿತ ರಾಜ್ಯಪಾಲರ ಹೆಸರಿನಲ್ಲಿ, ರಾಜ್ಯ ಕಾರ್ಯಾಂಗದ ಅಧಿಕಾರಗಳೆಲ್ಲವೂ ರಾಜ್ಯಪಾಲರ ಹೆಸರಿನಲ್ಲಿ ನಡೀತಿರುತ್ತೆ. ಆದರೆ ರಾಜ್ಯಪಾಲರನ್ನ ನಾಮ ಮಾತ್ರ ಮುಖ್ಯಸ್ಥ ಅಂತ ಹೇಳಿ ಕರಿತೀವಿ. ನೈಜ ಮುಖ್ಯಸ್ಥ ಯಾರು ಅಂತಂದ್ರೆ ಮುಖ್ಯಮಂತ್ರಿ. ಯಾಕಂದ್ರೆ ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ರಾಜ್ಯಪಾಲರು ಕರ್ತವ್ಯವನ್ನು ನಿರ್ವಹಿಸ್ತಿರ್ತಾರೆ. ಏನೇ ಅಧಿಕಾರಗಳಿದ್ರೂ ಸಹಿತ ಅವರು ಮುಖ್ಯಮಂತ್ರಿಯ ಸಲಹೆ ಮೇರೆಗೇನೆ ಅವರು ಕಾರ್ಯವನ್ನು ನಿರ್ವಹಿಸಬೇಕು. ಅಂತಹದ್ರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಉಭಯ ಸದನಗಳನ್ನು ಹೊಂದಿದೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಯಾವ ಎರಡನ್ನೂ ಹೊಂದಿರುವಂತಹ ರಾಜ್ಯಗಳಿಗೆ ಏನಂತಾರೆ, ದ್ವಿಸದನ ರಾಜ್ಯಗಳು ಅಂತ ಹೇಳಿ ಕರೀತಾರೆ, ಉಭಯ ಸದನಗಳು ಅಂತ ಹೇಳಿ ಕರಿತೀವಿ. ಈ ವಿಧಾನ ಪರಿಷತ್ತು ಯಾವ್ದಾದ್ರು ರಾಜ್ಯ ಹೊಂದಿರಬಹುದು ಅಥವಾ ಹೊಂದಿಲ್ಲದೆ ಇರಬಹುದು. ಅಲ್ಲಿಯ ಒಂದು ಜನಸಂಖ್ಯೆಯನ್ನು ಆಧರಿಸಿ ಮತ್ತೆ ಅವ್ರಿಗೆ ಬೇಕಂದ್ರೆ ವಿಧಾನಸಭೆಯ ಪರಿಷತ್ತನ್ನು ರದ್ದುಪಡಿಸಬಹುದು ಅಥವಾ ಸೃಷ್ಟಿನೂ ಕೂಡ ಮಾಡಬಹುದು. ಹಾಗೆ ನಮ್ಮ ಕರ್ನಾಟಕದಲ್ಲಿ 2 ಸದನಗಳಿವೆ. ದ್ವಿಸದನ ಪದ್ಧತಿ ಒಂದು ರೂಢಿಯಲ್ಲಿದೆ. ನಮ್ಮದಲ್ಲಿ ಏಕಸದನ ಇಲ್ಲ. ಅಂದ್ರೆ ಹಲವಾರು ರಾಜ್ಯಗಳಲ್ಲಿ ಏಕಸದನ ಇದೆ. 6 ರಾಜ್ಯಗಳಲ್ಲಿ ಮಾತ್ರ ದ್ವಿಸದನ ಇರೋದು. 6 ರಾಜ್ಯಗಳು ಮಾತ್ರ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನು ಹೊಂದಿವೆ. ಕರ್ನಾಟಕದಲ್ಲೂ ಕೂಡ ದ್ವಿಸದನ ಇದೆ. ಕರ್ನಾಟಕದ ರಾಜ್ಯ ಶಾಸಕಾಂಗವು ಅಂತ ಹೇಳಿ PC ಎಕ್ಸಾಮ್ಗಳಲ್ಲಿ ಕ್ವಶನ್ ಬಂದಿತ್ತು. ಏಕಸದನ, ದ್ವಿಸದನ ಈ ರೀತಿಯಾಗಿ ಆಪ್ಷನ್ಸ್ ಇತ್ತು. ನಮ್ಮ ರಾಜ್ಯದಲ್ಲಿ ಯಾವ ಸದನ ಇದೆ ಅಂದ್ರೆ ದ್ವಿಸದನ ಇದೆ. ದ್ವಿಸದನ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಕಾರ್ಯಾಂಗ ಏನನ್ನು ಒಳಗೊಂಡಿದೆ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವೆರಡನ್ನ ಒಳಗೊಂಡಿರುವುದರಿಂದ ನಮ್ಮ ಒಂದು ಶಾಸಕಾಂಗನ ದ್ವಿಸದನ ಶಾಸಕಾಂಗ ಅಂತ ನಾವು ಕರಿಬಹುದು. ವಿಧಾನಸಭೆ ಮತ್ತು ಪರಿಷತ್ ಎರಡನ್ನು ಒಳಗೊಂಡಿರುವುದು. ಸಭೆ ಮತ್ತು ವಿಧಾನ ಪರಿಷತ್ ಎರಡನ್ನು ಒಳಗೊಂಡಿತ್ತು ಅಂದ್ರೆ ಅದಕ್ಕೆ ದ್ವಿಸದನ ಅಂತ ಹೇಳಿ ಕರಿತೀವಿ. ಎಲ್ಲಾ ರಾಜ್ಯಗಳು ಕಾಮನ್ ಆಗಿ ಏಕಸದನವನ್ನ ಹೊಂದಿದ್ದಾವೆ. 6 ರಾಜ್ಯಗಳು ಮಾತ್ರ ದ್ವಿಸದನವನ್ನ ಹೊಂದಿದ್ದಾವೆ. ನಾವು ವಿಧಾನಸಭೆಯನ್ನ ನೋಡೋದ್ರಾದ್ರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯನ್ನ ಹೋಲಿಸ್ಕೊಂಡ್ರೆ ಅತ್ಯಧಿಕ ಅಧಿಕಾರಗಳು ಯಾವುದಕ್ಕಿದಾವೆ ಅಂದ್ರೆ ವಿಧಾನಸಭೆ. ಮುಖ್ಯವಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಯಾವುದಕ್ಕೆ ಜವಾಬ್ದಾರಿ ಆಗಿರುತ್ತೆ ಅಂತಂದ್ರೆ ವಿಧಾನಸಭೆಗೆ ಜವಾಬ್ದಾರಿ ಆಗಿರುತ್ತೆ. ವಿಧಾನಸಭೆಯಲ್ಲಿ ಬಹುಮತವನ್ನ ಕಳ್ಕೊಂಡ್ರೆ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲ ಅಧಿಕಾರದಿಂದ ಕೆಳಗಿಳಿಸಬೇಕಾಗುತ್ತೆ. ಆಗ ನೆಕ್ಸ್ಟ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಈ ರೀತಿಯಾಗಿ ವಿಧಾನಸಭೆಗೆ ಅತ್ಯಂತ ಅಧಿಕ ಅಧಿಕಾರಗಳನ್ನು ಇರುವುದು ನಾವು ನೋಡ್ತೀವಿ. ಈಗ ನಾವು ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ತೆಗೆದುಕೊಳ್ತೇವೆ. ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಕಂಪೇರ್ ಮಾಡಿದ್ರೆ ಅತ್ಯಧಿಕ ಅಧಿಕಾರಗಳು ಯಾವುದಕ್ಕೆ ಇದಾವೆ ಅಂದ್ರೆ ಲೋಕಸಭೆಗೆ ಅಧಿಕಾರಗಳಿರುವುದು. ಅಲ್ಲಿ ಕೂಡ ಕೇಂದ್ರದಲ್ಲಿ ನೈಜ ಮುಖ್ಯಸ್ಥ ಪ್ರಧಾನಿಯಾಗಿದ್ರು ನಾಮ ಮಾತ್ರ ಮುಖ್ಯಸ್ಥ ರಾಷ್ಟ್ರಪತಿ ಆಗಿರ್ತಾರೆ. ಕೇಂದ್ರ ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆದ್ರೂ ಕೂಡ ಪ್ರಧಾನ ಮಂತ್ರಿಯ ಸಲಹೆ ಸೂಚನೆ ಮೇರೆಗೆ ರಾಷ್ಟ್ರಪತಿ ಕಾರ್ಯವನ್ನ ನಿರ್ವಹಿಸುವುದರಿಂದ ಅಲ್ಲಿ ನಾವು ನೈಜ ಮುಖ್ಯಸ್ಥ ಪ್ರಧಾನಿಯಾಗಿದ್ದು ನಾಮ ಮಾತ್ರ ಮುಖ್ಯಸ್ಥ ರಾಷ್ಟ್ರಪತಿಗಳಾಗಿರ್ತಾರೆ. ಕೇಂದ್ರದಲ್ಲಿ ಯಾವ ರೀತಿಯಾಗಿ ಅಧಿಕಾರ ಇದೆಯೋ ರಾಜ್ಯದಲ್ಲಿ ಕೂಡ ಅದೇ ಸಿಸ್ಟಮ್ ಇದೆ. ಅಲ್ಲಿ ಲೋಕಸಭೆ, ರಾಜ್ಯಸಭೆ ಯಾವ ರೀತಿಯಾಗಿದಾವೋ ರಾಜ್ಯದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದಾವೆ. ಅಲ್ಲಿ ರಾಷ್ಟ್ರಪತಿ ಯಾವ ರೀತಿಯಾಗಿದ್ದಾರೋ ಇಲ್ಲಿ ರಾಜ್ಯಪಾಲರಿದ್ದಾರೆ. ಅಲ್ಲಿ ಪ್ರಧಾನಮಂತ್ರಿ ಹೆಡ್ ಆಗಿದ್ರೆ ಇಲ್ಲಿ
ರಾಜ್ಯಕ್ಕೆ ಯಾರು ಹೆಡ್ ಆಗಿರ್ತಾರೆ ಅಂತಂದ್ರೆ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿಯ ಸಲಹೆ ಸೂಚನೆ ಮೇರೆಗೆನೆ ಅಧಿಕಾರ ನಡೆಯುವುದರಿಂದ ನಾವು ಮುಖ್ಯಮಂತ್ರಿಯನ್ನ ನೈಜ ಮುಖ್ಯಸ್ಥ ಅಥವಾ ರಾಜ್ಯದ ನಾಯಕ ಅಂತ ಹೇಳಿ ಕರಿತೀವಿ. ರಾಜ್ಯಪಾಲರ ಅಧಿಕಾರಗಳಿದ್ರೂ ಕೂಡ ಅವ್ರು ಏನೇ ಮಾಡ್ಬೇಕಾದ್ರೂ ಅವರಿಗೆ ವಿವೇಚನಾಧಿಕಾರಗಳು ಕಡಿಮೆ. ಯಾಕಂತಂದ್ರೆ ಸ್ವಂತ ಅಧಿಕಾರಗಳನ್ನ ನಡೆಸುವಂತ ಇದಕ್ಕೆ ವಿಶೇಷ ಅಧಿಕಾರಗಳು ಅಥವಾ ವಿವೇಚನಾಧಿಕಾರಗಳು ಅಂತ ಹೇಳಿ ಕರಿತೀವಿ. ರಾಜ್ಯಪಾಲರಿಗೆ ವಿವೇಚನಾಧಿಕಾರಗಳು ಕಡಿಮೆ. ಏನೇ ಮಾಡ್ಬೇಕಾದ್ರೂ ಇವರಿಗೆ ರಾಜ್ಯಪಾಲರು, ಸಿಎಂ ಅವರನ್ನು ಒಳಗೊಂಡಂತೆ ಮಂತ್ರಿಮಂಡಲ ಇವರ ಒಂದು ಅಡ್ವೈಸ್ ಮೇರೆಗೆ ಅವರು ನಡೆಸ್ತಿರ್ತಾರೆ. ಸೊ ಕೇಂದ್ರ ಮತ್ತು ರಾಜ್ಯವನ್ನ ತೆಗೆದುಕೊಂಡಾಗ ಸೇಮ್ ಅಧಿಕಾರವಿದೆ, ಸೇಮ್ ಒಂದು ಆಡಳಿತ ವ್ಯವಸ್ಥೆ ಇದೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್. ಅಲ್ಲಿ ಲೋಕಸಭೆಗೆ ಎಷ್ಟು ಹೆಚ್ಚಿನ ಅಧಿಕಾರಗಳಿದಾವೋ ಅಲ್ಲಿ ಲೋಕಸಭೆ ಹೆಚ್ಚಿನ ಒಂದು ಮಾಡುತ್ತೋ ಅದೇ ರೀತಿಯಾಗಿ ಇಲ್ಲಿ ವಿಧಾನಸಭೆ ಕೂಡ ಹೆಚ್ಚಿನ ಒಂದು ಅಧಿಕಾರಗಳನ್ನು ಹೊಂದಿದೆ. ಹಾಗಾದ್ರೆ ವಿಧಾನಸಭೆಯ ಒಂದು ರಚನೆ ಹೆಂಗಾಯ್ತು, ಅದರ ಬಗ್ಗೆ ಆರ್ಟಿಕಲ್ ಯಾವ್ಯಾವು ಅದನ್ನ ನೋಡೋಣ. ವಿಧಾನಸಭೆಯ ರಚನೆಯ ಬಗ್ಗೆ ಕೂಡ ಸಂವಿಧಾನದಲ್ಲಿ ಒಂದು ಉಲ್ಲೇಖವಿದೆ. ವಿಧಾನಸಭೆಯ ರಚನೆಯ ಬಗ್ಗೆ ಯಾವ ರೀತಿಯಾಗಿರಬೇಕು, ಎಷ್ಟು ಜನ ಸದಸ್ಯರಿರಬೇಕು, ಇದರ ರಚನೆ ಕುರಿತಾಗಿ ತಿಳಿಸುವಂತ ಆರ್ಟಿಕಲ್ 170. ರಚನೆ ವಿಧಾನಸಭೆಯ ಕುರಿತಾಗಿ 170 ವಿಧಿ, 170ನೇ ವಿಧಿ. ಹಾಗಾದ್ರೆ ವಿಧಾನಸಭೆ ಕೂಡ ಒಂದು ಸಂವಿಧಾನಾತ್ಮಕವಾದ ಸಂಸ್ಥೆ ಅಂತ ಹೇಳ್ಬೋದು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರಿತೀವಿ. ಸಂವಿಧಾನದಲ್ಲಿ ವಿಧಾನಸಭೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾದ್ರೆ ಮೊಟ್ಟ ಮೊದಲ ವಿಧಾನಸಭೆ ರಚನೆ ಆದದ್ದು ಯಾವಾಗ ಅಂತಂದ್ರೆ 1952 ಜೂನ್ 18. 1952 ಜೂನ್ 18ರಂದು ವಿಧಾನಸಭೆಯನ್ನ ರಚನೆ ಆಯಿತು. ಹಾಗಾದ್ರೆ ಎಕ್ಸಾಮ್ಗಳಲ್ಲಿ ಇನ್ನೂ ಬಂದಿರುವಂತಹ ಕ್ವಶನ್ಸ್ಗಳು ಏನೇನು, ವಿಧಾನಸಭೆಯನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಕೆಳಮನೆ ಅಂತ ಹೇಳಿ ಕರೀತಾರೆ. ಕೆಳಮನೆ, ಇದು ಕೆಳಮನೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ವಿಧಾನ ಪರಿಷತ್ತನ್ನ ಮೇಲ್ಮನೆ ಅಂತ ಕೇಳಿ ಕರೆದ್ರೆ ವಿಧಾನಸಭೆಯನ್ನ ಕೆಳಮನೆ ಅಂತಾರೆ. ಮುಖ್ಯವಾಗಿ ಇದನ್ನ ವಿಧಾನಸಭೆಯನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಜನತಾ ಸದನ ಅಂತ ಹೇಳಿ ಕರಿತೀವಿ. ಜನತಾ ಸದನ ಅಂತ ಹೇಳಿ ಕರಿತೀವಿ. ಯಾಕೆ ಜನತಾ ಸದನ ಅಂತ ಹೇಳಿ ಕರೆದ್ರು ವಿಧಾನಸಭೆಯನ್ನ ಅಂತಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಲ್ಲಿ ವಿಧಾನಸಭೆಗೆ ಆಯ್ಕೆ ಆಗುವಂತ ವ್ಯಕ್ತಿಗಳು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ಆಗ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಏನು ಅಂತಾನೂ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 18 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬ ಭಾರತೀಯ ನಾಗರಿಕನು ಚುನಾವಣೆಯಲ್ಲಿ ಮತದಾನ ಮಾಡುವಂತ ಅವಕಾಶವಿದೆ. ತಮಗೆ ಇಷ್ಟವಾದ ವ್ಯಕ್ತಿಯು, ತಮಗೆ ಅರ್ಹತೆಯನ್ನು ಹೊಂದಿರುವಂತ ವ್ಯಕ್ತಿ ಇದ್ದಾನೆ ಅಂತ ಅನಿಸಿದ್ರೆ ಅರ್ಹ ವ್ಯಕ್ತಿಯನ್ನ ಮತದಾನದ ಮೂಲಕ ಆಯ್ಕೆ ಮಾಡುವಂತ ಅವಕಾಶ ನಮಗೆ ಕೊಟ್ಟಿದೆ. ಅದಕ್ಕೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರಿತೀವಿ. ಅಂದ್ರೆ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಸಹಿತ ಮತದಾನವನ್ನ ಹಾಕ್ಬಹುದು. ಅಂತಹ ಮತದಾನದ ಮೂಲಕ ವಿಧಾನಸಭೆಗೆ ನಾವು ಇವರನ್ನ ಆಯ್ಕೆ ಮಾಡ್ತೀವಿ. ಸೊ ಜನರಿಂದ ನೇರವಾಗಿ ಆಯ್ಕೆ ಆಗಲ್ಪಟ್ಟಂತಹ ಈ ಒಂದು ವಿಧಾನಸಭೆಯಲ್ಲಿ ಸದಸ್ಯರು ಇರುವುದರಿಂದ ಇದನ್ನ ಜನತಾ ಸದನ ಅಂತ ಹೇಳಿ ಕರೀತಾರೆ, ಕೆಳಮನೆ ಅಂತ ಹೇಳಿ ಕರೀತಾರೆ. ಇದರ ಒಂದು ರಚನೆಗೆ ಅವಕಾಶ ಮಾಡಿಕೊಟ್ಟಂತ ವಿಧಿ 170 ಆರ್ಟಿಕಲ್. ಇದು ಮೊಟ್ಟ ಮೊದಲು ರಚನೆ ಆದದ್ದು 1952 ಜೂನ್ 18ರಂದು. ಆಮೇಲೆ ಎಲ್ಲಾ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಅಂದ್ರೆ ವಿಧಾನಸಭೆಯ ಸದಸ್ಯನ ಆಗ್ಬೇಕಾದ್ರೆ ಎಷ್ಟು ವಯಸ್ಸು ಹೊಂದಿರಬೇಕು? 25 ವರ್ಷ ವಯಸ್ಸಾಗಿರ್ಬೇಕು. 25 ವರ್ಷ ವಯಸ್ಸಾಗಿರ್ಬೇಕು. ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು, 25 ವರ್ಷ ಅಲ್ಲ, ಕನಿಷ್ಠ 25 ವರ್ಷ ಆಗಿರ್ಬೇಕು. ಮಿನಿಮಮ್ ಇಷ್ಟಾದ್ರೂ ಏಜ್ ಆಗಿರ್ಲೇಬೇಕು. 25 ವರ್ಷ ವಯಸ್ಸಾದ ವ್ಯಕ್ತಿ ಕನಿಷ್ಠ ವಿಧಾನಸಭೆಗೆ ನಾವು ಸ್ಪರ್ಧಿಸಬಹುದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ಸ್ ಬಂದಿತ್ತು. ವಿಧಾನಸಭೆಯ ಎಷ್ಟು ಸದಸ್ಯರನ್ನು ಒಳಗೊಂಡಿರ್ಬೇಕು? ಪ್ರತಿಯೊಂದು ವಿಧಾನಸಭೆ 500ಕ್ಕಿಂತ ಕಡಿಮೆ ಹೆಚ್ಚಿರಬಾರ್ದು. ವಿಧಾನಸಭೆ ಸದಸ್ಯರ ಸಂಖ್ಯೆ 60ಕ್ಕಿಂತ ಕಡಿಮೆ ಇರಬಾರ್ದು. ಇದನ್ನ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು, ಮಿನಿಮಮ್ ಎಷ್ಟಿರಬೇಕು? ಮಿನಿಮಮ್ 60ಕ್ಕಿಂತ ಕಡಿಮೆ ಇರಬಹುದು, ಮ್ಯಾಕ್ಸಿಮಮ್ 500 ಅಬವ್ ಇರಬಾರ್ದು. ಇದು ನೆನ್ಪಿಟ್ಕೋಬೇಕು. ಐದ್ನೂರಕ್ಕಿಂತ ಹೆಚ್ಚಿರಬಾರದು, 60ಕ್ಕಿಂತ ಕಡಿಮೆ ಇರಬಾರದು.
500ಕ್ಕಿಂತ ಹೆಚ್ಚಿನ ಇರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು, ಇಷ್ಟ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಒಂದು ದೇಶದಲ್ಲಿ ಚಿಕ್ಕ ರಾಜ್ಯಗಳಿದಾವೆ, ಗೋವಾ, ಸಿಕ್ಕಿಂ. ಕೆಲವೊಂದು ರಾಜ್ಯಗಳಿಗೆ ವಿನಾಯಿತಿಯನ್ನು ಕೊಟ್ಟಿದೆ. ಅತಿ ಚಿಕ್ಕ ರಾಜ್ಯ ಗೋವಾ, ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಅಲ್ಲಿನ ಒಂದು ರಾಜ್ಯಕ್ಕನುಗುಣವಾಗಿ ಜನಸಂಖ್ಯೆನೂ ಕೂಡ ಅತ್ಯಧಿಕವಾಗಿರ್ತದೆ. ಈಗ ಗೋವಾ ರಾಜ್ಯವನ್ನ ತೆಗೆದುಕೊಂಡ್ರೆ ಅದು ಚಿಕ್ಕ ರಾಜ್ಯ, ಅಲ್ಲಿ ಜನಸಂಖ್ಯೆ ಕಡಿಮೆ ಬರುತ್ತೆ. ಗೋವಾ, ಸಿಕ್ಕಿಂ ಈ ಒಂದು ಕೆಲವೊಂದು ರಾಜ್ಯಗಳಲ್ಲಿ ಅಲ್ಲಿ 40ಕ್ಕಿಂತ ಕಡಿಮೆ ಇದ್ದಾರೆ. ಗೋವಾ, ಸಿಕ್ಕಿಂಗಳಲ್ಲಿ ಸಿಕ್ಕಿಂ ರಾಜ್ಯಗಳಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದ್ರೆ 40ಕ್ಕಿಂತ ಕಡಿಮೆ ಇದೆ. ಮಿನಿಮಮ್ 40 ಜನ ಇದ್ದಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂದ್ರೆ 225. ಇದನ್ನು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. 225 ಜನ ಇದ್ದಾರೆ. ಇದರಲ್ಲಿ ಎಷ್ಟು ಅಂತಂದ್ರೆ ಒಬ್ರು 224 ಅದೇ ಜನತಾ ಸದನ ಅಂತೀವಿ. ಸಾರ್ವತ್ರಿಕ ಚುನಾವಣೆಯಲ್ಲಿ ಇದಾದವರು ಒಬ್ರು ಆಂಗ್ಲೋ ಇಂಡಿಯನ್ನರು, ಒಬ್ರು ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೋಡ್ಬೇಕು. ಈ ಆಂಗ್ಲೋ ಇಂಡಿಯನ್ನರಿಗೆ ಅವಕಾಶ ಮಾಡಿ ಕೊಟ್ಟಂತ ವಿಧಿ ಅಂದ್ರೆ ಇದನ್ನ ಕೇಳಿದ್ರು ಕ್ವಶನ್ಸ್ ಅಲ್ಲಿ 331ನೇ ವಿಧಿ. ಇದು ಇನ್ನೊಂದು ನೆನ್ಪಿಟ್ಕೋಬೇಕು. ಈ 331ನೇ ವಿಧಿಯಲ್ಲಿರುವಂತಹ ಆಂಗ್ಲೋ ಇಂಡಿಯನ್ನರು ಅಲ್ಲಿ ಕೇಂದ್ರದಲ್ಲಿ ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ರಾಷ್ಟ್ರಪತಿಗಳ ನಾಮಕರಣ ಮಾಡ್ತಾರೆ. ಇಲ್ಲಿ ರಾಜ್ಯಪಾಲರು ಮಾಡ್ತಿದ್ರು. ಈ 331ನೇ ವಿಧಿ ಪ್ರಕಾರ ಆಂಗ್ಲೋ ಇಂಡಿಯನ್ಸ್ಗೆ ಇದ್ದಂತ ಏನು ಒಬ್ಬರನ್ನ ಆಯ್ಕೆ ಮಾಡ್ತಿದ್ರು ಅವರನ್ನ 104ನೇ ತಿದ್ದುಪಡಿ ಮೂಲಕ ಇವ್ರನ್ನ ರದ್ದುಪಡಿಸಲಾಗಿದೆ. ಇವಾಗಿಲ್ಲ ಇವರು. 104ನೇ ತಿದ್ದುಪಡಿ, ಇದನ್ನ ನಾವು ನೆನ್ಪಿಟ್ಕೋಬೇಕು. ಪ್ರಸ್ತುತ ಎಷ್ಟಿದ್ದಾರೆ 224. ಬಟ್ ಆಂಗ್ಲೋ ಇಂಡಿಯನ್ 224+1 ಇದು +1 ಆಂಗ್ಲೋ ಇಂಡಿಯನ್ಸ್. ಬಟ್ 331ನೇ ವಿಧಿ ಸಂವಿಧಾನದಲ್ಲಿ ಇವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಬಟ್ ಇವಾಗ ಇಲ್ಲ, 104ನೇ ತಿದ್ದುಪಡಿಯ ಮೂಲಕ ಅದನ್ನು ರದ್ದುಪಡಿಸಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಆಮೇಲೆ ಎಷ್ಟಿರ್ಬೇಕು, 500ಕ್ಕಿಂತ ಹೆಚ್ಚಿರಬಾರ್ದು, 60ಕ್ಕಿಂತ ಕಡಿಮೆ ಇರಬಾರ್ದು. ಪ್ರೆಸೆಂಟ್ ಇಷ್ಟಿದ್ದಾರೆ. ರಚನೆ ಆದದ್ದು 1952 ಜೂನ್ 18ರಂದು. ಇದನ್ನ ಕೆಳಮನೆ ಅಂತಾರೆ, ಜನತಾ ಸದನ ಅಂತಾರೆ. ಮಿನಿಮಮ್ 25 ವರ್ಷ ವಯಸ್ಸಾಗಿರ್ಲೇಬೇಕು. ಇದಕ್ಕೆ ರಚನೆಗೆ 170 ಆರ್ಟಿಕಲ್ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇದು ಬಹಳಷ್ಟು ಸಾರಿ ಎಕ್ಸಾಮ್ಗಳ ರಿಪೀಟ್ ಆಗಿರೋ ಕ್ವಶನ್ಸ್. ಇವೇನ್ ಬರ್ದಿದ್ದೀನಿ ಇವು ವೆರಿ ಇಂಪಾರ್ಟೆಂಟ್. ಇವೆಲ್ಲವೂ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ. ಮತ್ತೆ ಇನ್ನ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಇನ್ನು ಏನೇನು ಇಂಪಾರ್ಟೆನ್ಸ್ ಇದೆ ಬೇಕಾದ್ರೆ ನೀವು ಇದನ್ನ ನೋಟ್ಸ್ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದೆ ವಿಧಾನಸಭೆಯ ಸದಸ್ಯನಾಗಬೇಕು ಅಂತಂದ್ರೆ ಎಷ್ಟು ವಯಸ್ಸು ಇರಬೇಕು, ಕನಿಷ್ಠ 25 ಅಂದ್ವಿ. ಅದ್ರ ಅರ್ಹತೆಗಳು ಕಾಮನ್ ಆಗಿ ಗೊತ್ತಿದೆ. ಸದಸ್ಯನ ಅರ್ಹತೆಗಳು ವಿಧಾನಸಭೆ ಸದಸ್ಯರಾಗಬೇಕಾದ್ರೆ ಎಲ್ಲರಿಗೂ ಅಪ್ಲೈ ಆಗುವಂತಹ ಅರ್ಹತೆಗಳನ್ನ ಇವ್ರು ಹೊಂದಿರಬೇಕು. ಅದೇ ಇಂಡಿಯನ್ ಸಿಟಿಜನ್ ಆಗಿರ್ಬೇಕು, ಭಾರತೀಯ ನಾಗರಿಕನಾಗಿರ್ಬೇಕು, ಇವೆಲ್ಲ ಗೊತ್ತಿರುವಂತದ್ದೇ. ಭಾರತೀಯ ನಾಗರಿಕನಾಗಿರ್ಬೇಕು. ಕಾಮನ್ ಆಗಿ ಮತಿಭ್ರಮಣೆ ಹೊಂದಿರಬಾರ್ದು, ದಿವಾಳಿ ಆಗಿರಬಾರ್ದು, ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಹೊಂದಿರಬಾರ್ದು, ಕನಿಷ್ಠ 25 ಏಜ್ ಆಗಿರ್ಬೇಕು. ಆಮೇಲೆ ಸಾರ್ವತ್ರಿಕ ಚುನಾವಣೆ ಸ್ಪರ್ಧಿಸಬೇಕು, ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಬೇಕು. ಕಾಮನ್ ಆಗಿರುವಂತಹ ಅರ್ಹತೆಗಳನ್ನೇ ಇವರು ಕೂಡ ಪಡ್ಕೊಂಡಿರ್ಬೇಕು. ಹಾಗಾದ್ರೆ ವಿಧಾನಸಭೆಗೆ ಮುಖ್ಯವಾಗಿ ಏನೇನ್ ಇದರ ಇಂಪಾರ್ಟೆನ್ಸ್ ಇದೆ ಅಂದ್ರೆ, ನಾವು ಹಣಕಾಸಿನ ಮಸೂದೆ ಮತ್ತು ಸಾಮಾನ್ಯ ಮಸೂದೆ ಅಂತ ಹೇಳಿ ಕರಿತೀವಿ. 2 ರೀತಿಯ ಮಸೂದೆಗಳಿದಾವೆ, ಹಣಕಾಸಿನ ಮತ್ತು ಸಾಮಾನ್ಯ ಮಸೂದೆ. ವಿಧಾನಸಭೆಗೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಅಧಿಕಾರ ವಿಧಾನಸಭೆಗಿದೆ. ಸಾಮಾನ್ಯ ಮಸೂದೆಯನ್ನ ನಾವು ಯಾವುದೇ ಸದನದಲ್ಲಾದ್ರೂ ಮಂಡಿಸಬಹುದು, ಪರಿಷತ್ತಲ್ಲಾದ್ರೂ ಮಂಡಿಸಬಹುದು, ವಿಧಾನಸಭೆಯಲ್ಲಾದ್ರೂ ಮಂಡಿಸಬಹುದು. ಮುಖ್ಯವಾಗಿ ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆನ ವಿಧಾನಸಭೆಯಲ್ಲೇ ಮಂಡಿಸಬೇಕು. ಇದು ವಿಧಾನಸಭೆಗಿರುವಂತ ಒಂದು ವಿಶೇಷ ಅಧಿಕಾರ. ಯಾಕಂತಂದ್ರೆ ಹಣಕಾಸಿನ ಮಸೂದೆನ ಎಲ್ಲೆಲ್ಲೋ ಮಂಡಿಸ್ಲಿಕ್ಕೆ ಬರಲ್ಲ, ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನ ವಿಧಾನಸಭೆಯಲ್ಲೇ ಮಂಡಿಸಬೇಕು. ವಿಧಾನಸಭೆಯಲ್ಲೇ ಮಂಡಿಸಬೇಕು. ವಿಧಾನಸಭೆಯಲ್ಲಿ ಮಂಡಿಸಿದಂತ ಹಣಕಾಸು ಮಸೂದೆ ರಾಜ್ಯಪಾಲರ ಹತ್ತಿರ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟು, ಹಣಕಾಸಿನ ಮಸೂದೆ ರಾಜ್ಯಪಾಲರ ಹತ್ತಿರ ಬಂದ್ರೆ ರಾಜ್ಯಪಾಲರು ವಿಟೋ ಅಧಿಕಾರವನ್ನ ಚಲಾಯಿಸುವಂತಿಲ್ಲ.
ಯಾಕಂದ್ರೆ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ಮಸೂದೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗಿರುವಂತಹ ವಿಟೋ ಅಧಿಕಾರಗಳನ್ನ ಮೊಟಕುಗೊಳಿಸಲಾಗಿದೆ ಅಥವಾ ರದ್ದುಪಡಿಸಲಾಗಿದೆ. ಇವೆರಡಕ್ಕೂ ತಮ್ಮ ಹತ್ರ ಬಂದಂತ ಮಸೂದೆಯನ್ನ ಅವ್ರು ಸೈನ್ ಮಾಡ್ಲೇಬೇಕು. ಒಂದ್ ವೇಳೆ ಅವ್ರು ಸೈನ್ ಮಾಡ್ಲಿಲ್ಲ ಅಂದ್ರೂ ಅವ್ರು ಮಾಡಿದಾರ ಅಂತಾನೆ ಅರ್ಥ. ಹಾಗಾಗಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಅಧಿಕಾರ ಯಾರಿಗಿದೆ ಅಂದ್ರೆ ವಿಧಾನಸಭೆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ರಾಜ್ಯಪಾಲರು ಏನ್ ಮಾಡೋದಿಲ್ಲ, ಇದನ್ನ ಮಾಡೋದಿಲ್ಲ. ಹಾಗೂ ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳನ್ನ ಕುರಿತಾಗಿ ಶಾಸನಗಳನ್ನ ಮಾಡುವಂತ ಅಧಿಕಾರ ಯಾವುದಕ್ಕಿದೆ ಅಂದ್ರೆ ವಿಧಾನಸಭೆಗಿದೆ. ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಬರುವಂತಹ ವಿಷಯಗಳ ಕುರಿತು ರಾಜ್ಯ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಏನೇನ್ ವಿಷಯಗಳು ಬರ್ತಾವ, ರಾಜ್ಯ, ಬಂದಿಖಾನೆ, ತೂಕ, ಅಳತೆ, ಅರಣ್ಯ, ಶಿಕ್ಷಣ, ಆಮೇಲೆ ಇವೇನ್ ವಿಷಯಗಳು ಬರ್ತಾವೋ ಅವೆಲ್ಲವೂ ಕೂಡ ಒಂದು ಶಾಸನ ಮಾಡುವಂತ ಅಧಿಕಾರ ಯಾವುದಕ್ಕಿದೆ ಅಂದ್ರೆ ವಿಧಾನಸಭೆಗಿದೆ. ಈಗ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಹೇಳಿ ಕರಿತೀವಿ. ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಕರಿತೀವಿ. ಸೆಂಟ್ರಲ್ ಲಿಸ್ಟ್ ಅಲ್ಲಿ ಏನಿರುತ್ತೆ, ಯೂನಿಯನ್ ಲಿಸ್ಟ್ ಅಲ್ಲಿ ಅವರು ಕೇಂದ್ರ ಸರ್ಕಾರ ಮಾಡುತ್ತೆ. ರಾಜ್ಯ ಪಟ್ಟಿಯಲ್ಲಿ ಏನೇನ್ ವಿಷಯಗಳು ಬರ್ತವೆ, ಸಮವರ್ತಿ ಪಟ್ಟಿಯಲ್ಲಿ ಏನೇನು ವಿಷಯ ಬರ್ತವೆ. ಈ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ಒಂದು ವಿಷಯಗಳ ಕುರಿತು ರಾಜ್ಯ ಮತ್ತು ಕೇಂದ್ರ ಎರಡೂ ಭಾಗಿಯಾಗಿ ಕಾನೂನುಗಳನ್ನು ರಚಿಸುತ್ತೆ. ಇವೆರಡೂ ವಿಷಯಗಳನ್ನ ಸಂಬಂಧಪಟ್ಟಂತೆ ಯಾರಿಗೆ ಅಧಿಕಾರವಿದೆ, ಶಾಸನ ಅಥವಾ ಕಾನೂನನ್ನ ರಚನೆ ಮಾಡುವಂತ ಅಧಿಕಾರ ವಿಧಾನಸಭೆಗಿದೆ. ಇದು ಒಂದು ಇಂಪಾರ್ಟೆಂಟು ಮುಖ್ಯವಾಗಿ. ಮತ್ತು ಇಡೀ ಸರ್ಕಾರ ನಡಿಬೇಕಾದಂದ್ರೆ ಇಡೀ ಒಂದು ಆಡಳಿತ ಯಾವುದಕ್ಕೆ ಜವಾಬ್ದಾರಿ ಆಗಿರುತ್ತಂದ್ರೆ ವಿಧಾನಸಭೆಗೆ ಜವಾಬ್ದಾರಿ ಆಗಿರುತ್ತೆ. ಆಡಳಿತ ಅಧಿಕಾರಗಳೆಲ್ಲವೂ ವಿಧಾನಸಭೆಗೆ. ಆಡಳಿತದ ಅಧಿಕಾರಗಳ ಜವಾಬ್ದಾರಿ ಮುಖ್ಯಮಂತ್ರಿಯನ್ನೊಳಗೊಂಡಂತಹ ಮಂತ್ರಿಮಂಡಲ ವಿಧಾನಸಭೆಗೆ ಜವಾಬ್ದಾರಿ ಆಗಿರುತ್ತೆ. ವಿಧಾನಸಭೆಯನ್ನ ಅವಲಂಬಿಸಿರುತ್ತೆ. ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತವನ್ನ ಒಂದು ಕಳ್ಕೊಂಡ್ರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಏನಾಗುತ್ತೆ ಅಂತಂದ್ರೆ ಅಧಿಕಾರದಿಂದ ಕೆಳಗಿಳಿಸ್ಬೇಕಾಗುತ್ತೆ. ಕಾಮನ್ ಆಗಿ ವಿಧಾನಸಭೆಯ ಒಂದು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 5 ವರ್ಷ. 5 ವರ್ಷ ಅಧಿಕಾರಾವಧಿಯನ್ನು ಇವ್ರು ಹೊಂದಿರ್ತಾರೆ. ಬಟ್ 5 ವರ್ಷ ಪೂರೈಸದಿದ್ದರೂ ಕೂಡ ಮಧ್ಯದಲ್ಲಿ 1 ವರ್ಷ 2 ವರ್ಷಕ್ಕೇನೆ ಇವರ ಸರ್ಕಾರ ಪತನವಾಗಬಹುದು. ಯಾಕಂದ್ರೆ ಸರ್ಕಾರ ಪತನ ಈ 5 ವರ್ಷ ಆಡಳಿತ ನಡೆಸುವುದು ಗ್ಯಾರಂಟಿ ಇರಲ್ಲ. ಯಾಕಂದ್ರೆ ಇವರ ಆಡಳಿತ, ಇವರ ಒಂದು ಕಾರ್ಯ ರಚನೆ ಅಧಿಕಾರಗಳೆಲ್ಲೂ ಯಾವುದಕ್ಕೆ ನೇರವಾಗಿ ಜವಾಬ್ದಾರಿ ಅಂದ್ರೆ ವಿಧಾನಸಭೆಗೆ ಜವಾಬ್ದಾರಿ. ವಿಧಾನಸಭೆಯಲ್ಲಿ ಬಹುಮತ ಇರುವವರೆಗೂ ಮಾತ್ರ ಆಡಳಿತದಲ್ಲಿರುವಂತ ಪಕ್ಷ ಅಧಿಕಾರದಲ್ಲಿ ಇರುತ್ತೆ. ವಿಧಾನಸಭೆಯಲ್ಲಿ ಬಹುಮತವನ್ನ ಕಳ್ಕೊಂಡ್ರೆ ಅಥವಾ ಸಂವಿಧಾನಕವಾಗಿ ವಿರುದ್ಧವಾದ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಆಗ ವಿಧಾನಸಭೆಯನ್ನ ಮಧ್ಯದಲ್ಲೇ ವಿಸರ್ಜಿಸಬಹುದು. ಆ ಮಧ್ಯದಲ್ಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಅಂತ ಹೇಳಿ ಯಾರು ಸಲಹೆ ನೀಡ್ತಾರೆ ಅಂದ್ರೆ CM ಸಲಹೆ ನೀಡ್ತಾರೆ. ಹಾಗಾದ್ರೆ ವಿಧಾನಸಭೆಯನ್ನು ಯಾರು ವಿಸರ್ಜಿಸ್ತಾರೆ ಅಂದ್ರೆ ರಾಜ್ಯಪಾಲರು ವಿಸರ್ಜಿಸ್ತಾರೆ. ಇದು ನಮ್ಗೆ ಗೊತ್ತಿರ್ಬೋದು. ವಿಧಾನಸಭೆ ವಿಸರ್ಜನೆ ಯಾರ್ದು ಅಂತಂದ್ರೆ ರಾಜ್ಯಪಾಲರು ವಿಸರ್ಜಿಸ್ತಾರೆ. ವಿಸರ್ಜನೆ ಮಾಡುವವರು ಯಾರಂದ್ರೆ ರಾಜ್ಯಪಾಲರು ವಿಧಾನಸಭೆಯನ್ನು ವಿಸರ್ಜಿಸಬೇಕು. ಹೌದು, ಇನ್ನು ಆಡಳಿತವನ್ನ ಮುಂದೆ ನಡೆಸ್ಕೊಂಡು ಹೋಗಕ್ ಆಗಂಗಿಲ್ಲ. ಬಹುಮತವನ್ನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಮಂತ್ರಿಮಂಡಲ ಕಳ್ಕೊಂಡ್ಬಿಟ್ಟಿದೆ. ಸ್ಪಷ್ಟ ಬಹುಮತ ಇಲ್ಲ ಅಂದಾಗ CM ಅವರನ್ನ ಸಲಹೆಯನ್ನ ನೀಡಿದ್ರೆ ಅಲ್ಲ ವಿಸರ್ಜಿಸ್ರಿ, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಮತ್ತೆ ಆ ಪಕ್ಷ, ಆಡಳಿತದಲ್ಲಿರುವಂತ ಪಕ್ಷ, ವಿರೋಧ ಪಕ್ಷ ಎರಡೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮತ್ತೆ ಯಾವ ಒಂದು ಪಕ್ಷ ಹೆಚ್ಚಿಗೆ ಬಹುಮತವನ್ನ ಪಡ್ಕೊಂಡುತ್ತೋ ಆ ಪಕ್ಷವನ್ನ ಅಧಿಕಾರದಲ್ಲಿ ತರಬಹುದು. ರಾಜ್ಯಪಾಲರು ವಿಸರ್ಜಿಸಬಹುದು. ಹಾಗಾದ್ರೆ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ 5 ವರ್ಷ. ಬಟ್ ಮಧ್ಯದಲ್ಲೇ ಬಹುಮತವನ್ನ ಕಳ್ಕೊಂಡ್ರೆ ಅಥವಾ ವಿರೋಧವಾಗಿ ಚಟುವಟಿಕೆಗಳಲ್ಲಿ ತೊಡಗಿದ್ರೆ, ಸಂವಿಧಾನಕ್ಕೆ ವಿರುದ್ಧವಾದ ಚಟುವಟಿಕೆಗಳು ತೊಡಗಿದ್ರೆ ಅವರನ್ನ ರಾಜ್ಯಪಾಲರು ಕೆಳಗಿಳಿಸ್ತಾರೆ. ಮುಖ್ಯವಾಗಿ ಇನ್ನೊಂದು ಎಕ್ಸಾಮ್ಗಳೆಲ್ಲ ಕೇಳಿರುವಂತ ಕ್ವಶನ್ಸ್, ಕೋರಂ PC ಇಂದ KS ವರೆಗೂ ರಿಪೀಟ್ ಆಗಿರುವಂತಹ ಕ್ವಶನ್ ಕೋರಂ ಅಂದ್ರೆ ಅಧಿವೇಶನ ನಡೆಯಲು ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತ ಹೇಳಿ ಕರಿತೀವಿ. ಕೋರಂ 1/10. ಇದ್ರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ಗಳು ಬಂದಿವೆ. ಕೋರಂ 1/10 ಅಂದ್ರೆ ಏನು ಅಂದ್ರೆ ಒಂದು ಸಂಸತ್, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಈ ಕೋರಂ ಎರಡಕ್ಕೂ ಅನ್ವಯವಾಗುತ್ತೆ.
ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಅಧಿವೇಶನ ನಡೆಸಬೇಕಾದಾಗ ಹಾಜರಿರಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತ ಹೇಳಿ ಕರಿತೀವಿ. ಕೋರಂ 1/10. ಈಗ ನಾವು ವಿಧಾನಸಭೆಯ ಸದಸ್ಯರ ಸಂಖ್ಯೆನ ತೆಗೆದುಕೊಂಡಾಗ 225, ಅದರಲ್ಲಿ 1/10 ರಷ್ಟು ಆದ್ರೂ ಹಾಜರಿರಬೇಕು. ಅಷ್ಟು ಸದಸ್ಯರು ಹಾಜರಿದ್ರೆ ನಾವು ಅಧಿವೇಶನವನ್ನ ವಿಧಾನಸಭೆ ಸಭೆಯನ್ನ ನಡೆಸ್ಕೊಂಡು ಹೋಗ್ಬೋದು. ಅಷ್ಟಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಸಭೆಯನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅಧಿವೇಶನ ನಡಿಬೇಕಾದ್ರೆ ಮಿನಿಮಮ್ ಇಷ್ಟು ಜನ 1/10 ರಷ್ಟು, ಆ ಸದನದ ಒಂದು ಎಷ್ಟು ಸಂಖ್ಯೆ ಇದಾರೋ ಅದ್ರಲ್ಲಿ 1/10 ರಷ್ಟು ಮಾತ್ರ ಹಾಜರು ಇರಲೇಬೇಕು. ಅದಕ್ಕೆ ನಾವು ಕೋರಂ 1/10 ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿಧಾನಸಭೆ ಎಷ್ಟು ಅಧಿವೇಶನಗಳಾಗಬೇಕು? ವಿಧಾನಸಭೆಯಲ್ಲಿ ಕನಿಷ್ಠ ವರ್ಷಕ್ಕೆ 2 ಅಧಿವೇಶನಗಳಾದ್ರೂ ನಡೀಲೇಬೇಕು. ಇದು ಕೇಳಿದ್ದಾರೆ ಕ್ವಶನ್ಸ್. ಎಷ್ಟು ಅಧಿವೇಶನಗಳು ನಡಿಬೇಕಂದ್ರೆ 2 ಅಧಿವೇಶನಗಳು ನಡೀಲೇಬೇಕು ವರ್ಷದಲ್ಲಿ. ಇದು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳಿರೋ ಕ್ವಶನ್. 2 ಬಾರಿ 2 ಅಧಿವೇಶನಗಳನ್ನು ನಡೀಬೇಕು. ಹಾಗೂ ಒಂದು ಅಧಿವೇಶನ ಇನ್ನೊಂದು ಅಧಿವೇಶನ ಮಧ್ಯದಲ್ಲಿ ಕನಿಷ್ಠ 6 ತಿಂಗಳು ಗ್ಯಾಪ್ ಇರಬೇಕು. ಎಷ್ಟು? 6 ತಿಂಗಳ ಅಂತರ ಇರಬೇಕು. ಕಾಮನ್ ಆಗಿ ಬಜೆಟ್ ಅಧಿವೇಶನ ನಡೆಯುತ್ತೆ, ಮಳೆಗಾಲ ಅಧಿವೇಶನ, ವಿಂಟರ್ ಸೆಷನ್, ಚಳಿಗಾಲ ಅಧಿವೇಶನ, ಕಾಮನ್ ಆಗಿ 3 ಅಧಿವೇಶನಗಳು ನಡೀತಿರ್ತವೆ. ಬಟ್ ಇದು ಸಂವಿಧಾನದಲ್ಲಿ ಉಲ್ಲೇಖವಾಗಿರುವುದು 2 ಅಧಿವೇಶನ ಅದು ನಡಿಬೇಕು. ಕನಿಷ್ಠ ಅಂದ್ರೆ ಅಷ್ಟು ಗ್ಯಾಪ್ ಇರಲೇಬೇಕು. ಆಮೇಲೆ ವಿಧಾನಸಭೆ ಸಂಖ್ಯೆ ಆಯ್ತು, ಅಧಿವೇಶನ ಆಯ್ತು, 6 ತಿಂಗಳಾದ್ರೂ ಗ್ಯಾಪ್ ಇರಲೇಬೇಕು. ವಿಧಾನಸಭೆ ಇದಾಯ್ತು. ವಿಧಾನಸಭೆಯ ಒಂದು SC ST ಅವರಿಗೂ ಅವಕಾಶವನ್ನು ಕೊಟ್ಟಿರುತ್ತೆ. SC ST ವಿಧಾನಸಭೆ ಸದಸ್ಯರ ಸಂಖ್ಯೆಯಲ್ಲಿ ತಗೊಂಡ್ರೆ SCಗೂ 36%, ST ಕಾಸ್ಟ್ ಅವರಿಗೂ 15% ಇದರಲ್ಲಿ ಮೀಸಲ ಸದಸ್ಯರು ಇದ್ದೇ ಇರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಒಂದು ಇದಕ್ಕೂ ಕೂಡ ಜಾತಿ ಇದಕ್ಕೂ ಪಂಗಡಗಳಿಗೂ ಕೂಡ ವಿಧಾನಸಭೆ ಸದಸ್ಯರಾಗಲು ಅವಕಾಶವಿದೆ. SC ಕಾಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೂ ಕೂಡ ಇಂತಿಷ್ಟು % ಅಂತ ಹೇಳಿ ತೆಗಿಬೇಕು. ಹಾಗಾದ್ರೆ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಒಮ್ಮೆ ಎಲೆಕ್ಷನ್ ಆಗಿ ಆಡಳಿತ ಪಕ್ಷ, ಫಾರ್ ಎಕ್ಸಾಂಪಲ್ ಈಗಿರುವಂತ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ. ಎಷ್ಟು ಅಧಿಕಾರಾವಧಿ? 5 ವರ್ಷ. 5 ವರ್ಷ ಅವಧಿ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಆ ಚುನಾವಣೆಯಲ್ಲಿ ಬಹುಮತವನ್ನ ಪಡ್ಕೊಂಡ್ರೆ ಇದಾಗುತ್ತೆ. ಬಹುಮತವನ್ನ ಪಡೆದೇ ಇರುವಂತ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು ವೇಳೆ ವಿಧಾನಸಭೆ ಅವಧಿ 5 ವರ್ಷ ಮುಗಿತಾ ಬಂತು, 5 ವರ್ಷ ಮುಗಿತಾ ಬಂತು ಆದ್ರೂ ಕೂಡ ಈ ಅವಧಿಯನ್ನ ಮುಂದುವರ್ಸ್ಕೊಂಡು ಹೋಗೋದು. ಎಕ್ಸ್ಟೆಂಡ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಅಂತಹ ಒಂದು ಸಂದರ್ಭ ಬಂದ್ರೆ, ಈಗ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇದಾವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಹೇಳಿ ಸಂವಿಧಾನದ 18ನೇ ಭಾಗ 368ನೇ ವಿಧಿ, ಸಂವಿಧಾನದ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಅವಧಿ ಮುಗಿತಾ ಬಂದಿದ್ರು ಕೂಡ ಎಮರ್ಜೆನ್ಸಿ ಡಿಕ್ಲೇರ್ ಆದ್ರೆ ಆಗ ವಿಧಾನಸಭೆಯ ಅವಧಿಯನ್ನ 1 ವರ್ಷದವರೆಗೆ ನಾವು ಮುಂದುವರ್ಸ್ಕೊಂಡು ಹೋಗೋದು, ಎಕ್ಸ್ಟೆಂಡ್ ಮಾಡಬಹುದು ಟೈಮ್ ಅನ್ನ. ಇದನ್ನು ಕೂಡ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ವಿಧಾನಸಭೆಯ ಅವಧಿಯನ್ನು ಯಾವಾಗ ವಿಸ್ತರಿಸಬಹುದು? ತುರ್ತು ಪರಿಸ್ಥಿತಿ ಘೋಷಣೆ ಆದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ವಿಧಾನಸಭೆಯ ಅವಧಿಯನ್ನ 5 ವರ್ಷ ಇದ್ದದ್ದು ಇನ್ನೊಂದು ವರ್ಷ ನಾವು ಎಕ್ಸ್ಟೆಂಡ್ ಮಾಡಬಹುದು ಅನ್ನುವಂತಹ ಒಂದು ಇದು ಕೂಡ ಈ ವಿಧಾನಸಭೆಯ ಒಂದು ಅವಧಿಯನ್ನು ಕೂಡ ಮುಂದೂಡಬಹುದು. ಹೀಗೆ ವಿಧಾನಸಭೆಯ ಅಧಿಕಾರ, ಹಣಕಾಸಿನ ಮಸೂದೆ, ಅದನ್ನ ಎಕ್ಸ್ಟೆಂಡ್ ಮಾಡೋದು, ಕೋರಂ 1/10, ಅಧಿವೇಶನದ ಮಧ್ಯೆ ಎಷ್ಟು ಅಂತರ ಇರಬೇಕು, ಎಷ್ಟು ಕನಿಷ್ಠ ಎಷ್ಟು ವರ್ಷ ಆಗಿರ್ಬೇಕು, ಮತ್ತೆ ರಾಜ್ಯಪಟ್ಟಿ ಸಮವರ್ತಿ ಪಟ್ಟಿಯಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಆಗಿರ್ಬೋದು. ಇವೆಲ್ಲವೂ ಕೂಡ ವಿಧಾನಸಭೆಗೆ ಸಂಬಂಧಪಟ್ಟಂತಹ ಒಂದು ಇದು. ನೆಕ್ಸ್ಟ್ ವಿಧಾನ ಪರಿಷತ್ತನ್ನ ಯಾವ ರೀತಿಯಾಗಿ ಅಂತ ನೋಡೋಣ. ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಈಗ ವಿಧಾನಸಭೆಯ ರಚನೆಯ ಬಗ್ಗೆ ಸಂವಿಧಾನದಲ್ಲಿ ಅವಕಾಶ ಇದೆ. 170 ಆರ್ಟಿಕಲ್ ಅಂತ ಹೇಳಿದ್ವಿ. ಇದರ ಅಂದ್ರೆ ಇದಕ್ಕೆ ರಚನೆ ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರೆ ರಚನೆ 171 ಆರ್ಟಿಕಲ್ ಪ್ರಕಾರ.
171 ಆರ್ಟಿಕಲ್ ಪ್ರಕಾರ ಯಾವುದಾದ್ರೂ ರಾಜ್ಯ ತಮಗೆ ಬೇಕು ಅಂತಂದ್ರೆ ದ್ವಿಸದನ ಅಥವಾ ವಿಧಾನ ಪರಿಷತ್ತನ್ನ ರಚನೆ ಮಾಡಬಹುದು, ರಚಿಸ್ಕೊಳ್ಬಹುದು ಅಂತ 171 ಆರ್ಟಿಕಲ್. ಹಾಗಾದ್ರೆ ದ್ವಿಸದನ ಏಕಸದನ ಅಂತ ಹೇಳಿದೆ. ಪರಿಷತ್ತು ವಿಧಾನಸಭೆ ಮತ್ತು ಪರಿಷತ್ ಎರಡೂ ಒಳಗೊಂಡಿದ್ರೆ ಅದು ದ್ವಿಸದನ, ವಿಧಾನಸಭೆಯನ್ನ ಮಾತ್ರ ಒಳಗೊಂಡಿದ್ರೆ ಅದು ಎಷ್ಟು ಅಂತಂದ್ರೆ ಏಕಸದನ ಅಂತ ಹೇಳಿ ಕರೆದ್ವಿ. ಹಾಗಾದ್ರೆ ನಮ್ಮ ಕರ್ನಾಟಕ ಎಂತಹ ರಾಜ್ಯ ಸದನವನ್ನು ಒಳಗೊಂಡಿದೆ? ದ್ವಿಸದನವನ್ನ ಒಳಗೊಂಡಿದೆ. ದ್ವಿಸದನವನ್ನ ಒಳಗೊಂಡಿದೆ. ಇದನ್ನ ಒಂದು ರಾಜ್ಯ ಕಾರ್ಯಾಂಗದ ಮೇಲ್ಮನೆ ಅಂತ ಹೇಳಿ ಕರೀತಾರೆ. ಇದನ್ನು ಕ್ವಶನ್ ಕೇಳಿದ್ದಾರೆ. ಸಭೆಯನ್ನ ಕೆಳಮನೆ ಅಂತ ಹೇಳಿ ಕರೆದ್ರೆ, ಪರಿಷತ್ತನ್ನ ಮೇಲ್ಮನೆ ಅಂತ ಹೇಳಿ ಕರೀತಾರೆ. ಮತ್ತೆ ಇದನ್ನ ಹಿರಿಯರ ಸದನ ಅಂತ ಹೇಳಿ ಕರೀತಾರೆ. ಹಿರಿಯರ ಸದನ ಅಂತ ಹೇಳಿ ಕರೀತಾರೆ. ಹಿರಿಯರ ಸದನ ಅಂತ ಹೇಳಿ ಕರೀತಾರೆ. ಯಾಕೆ ಹಿರಿಯರ ಸದನ ಅಂತ ಹೇಳಿ ಕರೀತಾರೆ ಅಂತಂದ್ರೆ, ಈ ಒಂದು ಇದರಲ್ಲಿ ನುರಿತ ಅನುಭವಿಗಳು ಜಾಸ್ತಿ ಇರ್ತಾರೆ. ಸಮಾಜ ಸೇವೆ, ಕಲೆ, ಸಾಹಿತ್ಯ, ಕ್ರೀಡೆ ಮುಂತಾದ ಕ್ಷೇತ್ರದಲ್ಲಿ ಗಣನೀಯವಾದಂತಹ ಸೇವೆಯನ್ನ ಸಲ್ಲಿಸಿದವರನ್ನ ನಾವು ಇಲ್ಲಿ ಈ ಒಂದು ಇದರಲ್ಲಿ ಇರೋದ್ರಿಂದ ಇದಕ್ಕೆ ನಾವು ಹಿರಿಯರ ಸದನ ಅಂತ ಹೇಳಿ ಕರಿತೀವಿ. ಅದನ್ನ ಜನತಾ ಸದನ ಅಂತ ಹೇಳಿ ಕರಿದ್ವಿ. ಯಾಕಂದ್ರೆ ನಾವು ಜನರಿಂದ ನೇರವಾಗಿ ಆಯ್ಕೆ ಆಗಿರ್ತಾರೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪಷ್ಟ ಬಹುಮತ ಪಡೆದಂತಹ ವ್ಯಕ್ತಿಗಳನ್ನ ನಾವಲ್ಲಿ ಆಯ್ಕೆ ಮಾಡಿರ್ತೀವಿ. ಹಾಗಾಗಿ ವಿಧಾನಸಭೆಯ ಸದಸ್ಯರನ್ನ ಜನತಾ ಸದನ, ವಿಧಾನಸಭೆಯನ್ನ ನಾವು ಜನತಾ ಸದನ ಅಂತ ಹೇಳಿ ಕರೆದ್ರೆ ಇದನ್ನ ನಾವು ಹಿರಿಯರ ಸದನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿಧಾನ ಪರಿಷತ್ ಸದಸ್ಯರಾಗಬೇಕಾದ್ರೆ ಕಾಮನ್ ಆಗಿ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು, ಭಾರತೀಯ ನಾಗರಿಕನಾಗಿರ್ಬೇಕು, ಕ್ರಿಮಿನಲ್ ಮೊಕದ್ದಮೆ ಆಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಮತಿಭ್ರಮಣೆ ಆಗಿರಬಾರ್ದು. ಇವೇನು ಎಲ್ಲ ಸಭೆಗೆ ಯಾವ ರೀತಿಯಾಗಿ ಅಧಿಕಾರಗಳಿದ್ವೋ ಸದಸ್ಯರಿಗೆ, ಅದೇ ರೀತಿಯಾಗಿ ಇಲ್ಲಿ ಕೂಡ ಅಧಿಕಾರ ಒಂದು ಅರ್ಹತೆಗಳಿದಾವೆ. ವಿಧಾನಸಭೆಯ ಸದಸ್ಯರಾಗಬೇಕಾದ್ರೆ ಕನಿಷ್ಠ 25 ಏಜ್ ಆಗಿರ್ಬೇಕು ಅಂತ ಇತ್ತು. ಇದು ಕೂಡ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದ್ರೆ ವಿಧಾನ ಪರಿಷತ್ ಸದಸ್ಯನಾಗಬೇಕಾದ್ರೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಂದ್ರೆ 30 ವರ್ಷ ವಯಸ್ಸಾಗಿರ್ಬೇಕು. 30 ವರ್ಷ ವಯಸ್ಸಾಗಿರ್ಬೇಕು. 30 ವರ್ಷ ವಯಸ್ಸು ಆಗಿರಲೇಬೇಕು. ಇಷ್ಟೆಲ್ಲ ಅರ್ಹತೆ ಇರುವಂತವರನ್ನ ನಾವು ಇದನ್ನ ಮಾಡ್ತೀವಿ. ಹಾಗಾದ್ರೆ 30 ವರ್ಷ ವಯಸ್ಸಾಗಿರ್ಬೇಕು. ಈ ಒಂದು ವಿಧಾನಸಭೆಯನ್ನ ವಿಧಾನ ಪರಿಷತ್ತು ರಚಿಸಬಹುದು ಮತ್ತು ಸೃಷ್ಟಿನ ಮಾಡಬಹುದು, ರದ್ದು ಮಾಡಬಹುದು. ಆ ಒಂದು ಆರ್ಟಿಕಲ್ ಯಾವುದಂದ್ರೆ 169 ಆರ್ಟಿಕಲ್ ಪ್ರಕಾರ. 169 ಆರ್ಟಿಕಲ್ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿ ಬಂದಿರುತ್ತೆ. ಯಾಕಂದ್ರೆ ವಿಧಾನ ಪರಿಷತ್ತಿನ ಸೃಷ್ಟಿ ಮತ್ತು ರದ್ದತಿ. ಸೃಷ್ಟಿಸಬಹುದು ಅಥವಾ ರದ್ದುಪಡಿಸಬಹುದು. ವಿಧಾನ ಸೃಷ್ಟಿಸಬಹುದು ಅಥವಾ ರದ್ದುಪಡಿಸಬಹುದು. ಯಾವ ರೀತಿಯಾಗಿ ಅಂದ್ರೆ, ಈಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಹೊಂದಿರುವಂತಹ ರಾಜ್ಯಗಳು 6 ಇದಾವೆ. ಅದರಲ್ಲಿ ಆ 6 ರಾಜ್ಯಗಳಲ್ಲಿ ಯಾವ್ದಾದ್ರು ರಾಜ್ಯ ನಮ್ಗೆ ವಿಧಾನ ಪರಿಷತ್ ಬೇಡ ಅಂದ್ರೆ ನಾವು ಅದನ್ನ ರದ್ದು ಕೂಡ ಮಾಡಬಹುದು. ಆ ರದ್ದು ಮಾಡಿಕೊಡ್ಲಿಕ್ಕೆ ಮತ್ತೆ ನಮ್ಗೆ ಇರದೇ ಇರುವ, ಈಗ 6 ರಾಜ್ಯಗಳನ್ನ ಹೊರತುಪಡಿಸಿದ್ರೆ ಏಕಸದನವನ್ನು ಹೊಂದಿದಾವೆ ಎಲ್ಲಾ ರಾಜ್ಯಗಳು. ಅವುಗಳಲ್ಲಿ ಏಕಸದನ ಅಂದ್ರೆ ವಿಧಾನಸಭೆ ಮಾತ್ರವಿದೆ. ಆ ರಾಜ್ಯಗಳಿಗೆ ನಮ್ಗೆ ವಿಧಾನ ಪರಿಷತ್ ಬೇಕು ಅಂತ ಅನಿಸಿದ್ರೆ ಅವರು ವಿಧಾನ ಪರಿಷತ್ತನ್ನ ರಚನೆ ಕೂಡ ಮಾಡಬಹುದು. ಹೊಸದಾಗಿ ಇರೋ ವಿಧಾನ ಪರಿಷತ್ತನ್ನ ಅದನ್ನ ರದ್ದು ಕೂಡ ಮಾಡಬಹುದು. ಅಂತ ಒಂದು ಅವಕಾಶ ಮಾಡಿಕೊಟ್ಟಂತ ಆರ್ಟಿಕಲ್ ಯಾವುದು ಅಂತಂದ್ರೆ 169ನೇ ವಿಧಿ. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಹಾಗಾದ್ರೆ ವಿಧಾನ ಪರಿಷತ್ತನ್ನ ಸೃಷ್ಟಿ ರದ್ದತಿಯನ್ನು ಯಾವ ರೀತಿಯ ಮಾಡಬಹುದು? ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಥವಾ ವಿಧಾನಸಭೆಗೆ ಅಧಿಕಾರವಿದೆ. ಹೌದು, ಅಧಿಕಾರವಿದೆ. ಬಟ್ ಇಲ್ಲಿ ಏನಾಗುತ್ತಂದ್ರೆ, ಈ ಒಂದು ಫಾರ್ ಎಕ್ಸಾಂಪಲ್ ನಮ್ಗೆ ಈಗ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ಹಾಗಾದ್ರೆ ನಮಗೆ ವಿಧಾನ ಪರಿಷತ್ ಇವಾಗ ಬೇಡ, ನಮಗೆ ಇದನ್ನ ವಿಧಾನ ಪರಿಷತ್ತನ್ನ ರದ್ದುಪಡಿಸ್ರಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಹಾಜರಿದ್ದ 2/3 ಅಥವಾ 2/3 ಬಹುಮತ ಬೇಕು. ಬಹುಮತದೊಂದಿಗೆ ನಾವು ಕೇಂದ್ರದಲ್ಲಿ ಸಂಸತ್ತಿಗೆ ಕಳಿಸಿದಾಗ ಸಂಸತ್ತು ಒಂದು ಕಾಯ್ದೆಯನ್ನ ಪಾಸ್ ಮಾಡುವುದರ ಮೂಲಕ ನಮ್ಮ ರಾಜ್ಯದ ವಿಧಾನ ಪರಿಷತ್ತನ್ನ ರದ್ದುಪಡಿಸಬೇಕು. ಯಾವುದೇ ಒಂದು ಮಸೂದೆ ಅಥವಾ ಯಾವುದೋ ಒಂದು ಕಾಯ್ದೆ ಸಂಬಂಧಪಟ್ಟಂತೆ ಬಹುಮತ ಅಂತ ಹೇಳಿ ಬರುತ್ತೆ. ಸರಳ ಬಹುಮತ, ವಿಶೇಷ ಬಹುಮತದೊಂದಿಗೆ ಅರ್ಧ ರಾಜ್ಯಗಳು ಒಪ್ಪಿಗೆ ಅದು ಕೇಂದ್ರದಲ್ಲಿ. ವಿಶೇಷ ಬಹುಮತ ಅಂದ್ರೆ, ಸರಳ ಬಹುಮತ ಅಂದ್ರೆ ವಿಧಾನಸಭೆಯಲ್ಲಿ ಅಂದು ಹಾಜರಿದ್ದಂತ ಸದಸ್ಯರ ಸಂಖ್ಯೆಯಲ್ಲಿ ಅರ್ಧದಷ್ಟು ಅಥವಾ ಭಾಗದಷ್ಟು, ಕೆಲವೊಂದು ಭಾಗದಷ್ಟು
ಸರಳ ಬಹುಮತ, ಒಂದು ಕಾಯ್ದೆ ಪಾಸ್ ಆಗೋದ್ರ ಮೂಲಕ ಸರಳ ಬಹುಮತ. ಬಟ್ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿ ಕರಿತೀವಿ, ಮೀನ್ಸ್ ವಿಶೇಷ ಬಹುಮತ ಅಂತ ಹೇಳಿ ಕರಿತೀವಿ. ವಿಶೇಷ ಬಹುಮತ ಅಂತ ಹೇಳಿ ಕರಿತೀವಿ. ವಿಶೇಷ ಬಹುಮತ ಅಂದ್ರೆ 2/3 ಮೆಜಾರಿಟಿ ಇರಲೇಬೇಕು. ಈಗ ವಿಧಾನ ಪರಿಷತ್ ರದ್ದಾಗಬೇಕು ಅಥವಾ ವಿಧಾನ ಪರಿಷತ್ ರಚನೆ ಆಗ್ಬೇಕಾದ್ರೆ ವಿಧಾನಸಭೆಯಲ್ಲಿ ಅಥವಾ ಸದನದಲ್ಲಿ ಏನ್ ಬೇಕು, 2/3 ನಮ್ಗೆ ವಿಧಾನ ಪರಿಷತ್ ಬೇಡ, ಇದನ್ನ ರದ್ದುಪಡಿಸಬಹುದು ಅಂತ ಹೇಳಿ ಅಂದು ಹಾಜರಿದ್ದಂತಹ ಸದಸ್ಯರ ಪೈಕಿ 2/3 ಮೆಜಾರಿಟಿ ಬಹುಮತ ಬಂದ್ರೆ ಹೌದು ಇದನ್ನ ಎಲ್ಲಿ ಕಳಿಸ್ತಂದ್ರೆ ಕೇಂದ್ರದಲ್ಲಿ ಕಳಿಸ್ತಾರೆ. ಕೇಂದ್ರದಲ್ಲಿ ಬಾಸ್ ಯಾವುದು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಉಭಯ ಸದನಗಳಲ್ಲಿ ಚರ್ಚೆ ನಡೆದು ಬಿಟ್ಟು ಒಂದು ಸಂಸತ್ ಒಂದು ಕಾಯ್ದೆಯನ್ನ ಪಾಸ್ ಮಾಡುವುದರ ಮೂಲಕ, ಸಂಸತ್ತು ಕಾಯ್ದೆ ಈ ಒಂದು ಬಂದಂತ ಕಾಯ್ದೆನ ಪಾಸ್ ಮಾಡುವುದರ ಮೂಲಕ ರಾಷ್ಟ್ರಪತಿಗಳ ಹತ್ರ ಹೋಗ್ತತಿ. ರಾಷ್ಟ್ರಪತಿಗಳ ಸೈನ್ ಹಾಕಿದ್ರೆ ಇಲ್ಲಿ ನಮ್ಮ ಒಂದು ವಿಧಾನ ಪರಿಷತ್ ರದ್ದಾಗುತ್ತೆ. ಹಾಗೆ ನಮಗೆ ವಿಧಾನ ಪರಿಷತ್ ಬೇಕು ಅಂದ್ರೂ ಕೂಡ ಇದೇ ಸೇಮ್ 2/3 ಮೆಜಾರಿಟಿ ಬೇಕು, ವಿಶೇಷ ಬಹುಮತ ಮಂದಿಗೆ ಕೇಂದ್ರದ ಕಳಿಸ್ಬೇಕು, ಸಂಸತ್ ಕಾಯ್ದೆನ ಪಾಸ್ ಮಾಡೋದ್ರ ಮೂಲಕ ಅಲ್ಲಿ ಲೋಕಸಭೆ ರಾಷ್ಟ್ರಪತಿಯವ್ರ ಹತ್ರ ಬರ್ತತಿ. ರಾಷ್ಟ್ರಪತಿಯವರು ಒಂದು ಸೈನ್ ಹಾಕುವುದರ ಮೂಲಕ ವಿಧಾನ ಪರಿಷತ್ತನ್ನ ಇರದೆ ವಿಧಾನ ಪರಿಷತ್ ಹೊಂದಿರುವಂತ ರಾಜ್ಯಗಳು ಬೇಡ ಅಂದ್ರೆ ಪರಿಷತ್ತನ್ನು ರದ್ದುಪಡಿಸಬಹುದು. ಏಕಸದನ ಹೊಂದಿರುವಂತ ರಾಜ್ಯಗಳು ನಮ್ಗೆ ವಿಧಾನ ಪರಿಷತ್ ಬೇಕು ಅಂದ್ರೆ ರಚನೆ ಕೂಡ ಮಾಡಬಹುದು. ಇಲ್ಲಿ 2/3 ಮೆಜಾರಿಟಿಯನ್ನು ನಾವು ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ 169 ಆರ್ಟಿಕಲ್ ಅನ್ನ ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಇದು ಒಂದು 169ನೇ ವಿಧಿಯ ಪ್ರಕಾರ ಯಾವ್ದಾದ್ರು ರಾಜ್ಯ ವಿಧಾನ ಪರಿಷತ್ತನ್ನು ರದ್ದುಪಡಿಸಬಹುದು ಅಥವಾ ವಿಧಾನ ಪರಿಷತ್ ಹೊಂದಿರದೇ ಇರುವಂತಹ ರಾಜ್ಯಗಳ ವಿಧಾನ ಪರಿಷತ್ತನ್ನ ರಚನೆ ಕೂಡ ಮಾಡ್ಕೋಬಹುದು. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 75 ಜನ ಸದಸ್ಯರು ನಮ್ಮ ಒಂದು ವಿಧಾನ ಪರಿಷತ್ ಸದಸ್ಯರನ್ನ ಒಳಗೊಂಡಿದೆ. ಹಾಗಾದ್ರೆ ಈ 75ರಲ್ಲಿ ಯಾವ ಕ್ಷೇತ್ರದಿಂದ ಎಷ್ಟೆಷ್ಟು ಇದನ್ನ ಆಯ್ಕೆ ಮಾಡ್ಕೊಂತಾರೆ ಅಂತ ಹೇಳಿ, ಈ 75 ಜನರಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಆಮೇಲೆ ಸ್ಥಳೀಯ ಕ್ಷೇತ್ರದಿಂದ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ, ಆಮೇಲೆ 1/6 ಕಲೆ, ಸಾಹಿತ್ಯ, ಕ್ರೀಡೆ ಇವುಗಳಲ್ಲಿ ಸಹಿತ ಆಯ್ಕೆ ಮಾಡ್ಕೊಂತಾರೆ. 1/3 ಸ್ಥಳೀಯ ಸಂಸ್ಥೆಗಳಿಂದ 1/12 ಶಿಕ್ಷಕರ ಕ್ಷೇತ್ರದಿಂದ, 1/12 ಪದವೀಧರ ಕ್ಷೇತ್ರದಿಂದ, ಆಮೇಲೆ 1/6 ಕಲೆ, ಸಾಹಿತ್ಯ, ಸಮಾಜ ಸೇವೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರನ್ನ ತಗೊಂತಾರೆ. ಕಲೆ, ಸಾಹಿತ್ಯ, ಕ್ರೀಡೆ, ಸಮಾಜ ಸೇವೆ ಈ ಒಂದು ಕ್ಷೇತ್ರಗಳಲ್ಲಿ ಯಾರು ಹೆಚ್ಚಿಗೆ ಒಂದು ಗಣನೀಯವಾದಂತಹ ಕೊಡುಗೆಯನ್ನು ನೀಡಿದಾರ ಅವರನ್ನ ಆಯ್ಕೆ ಮಾಡ್ಕೊಂತಾರೆ. ಮುಖ್ಯವಾಗಿ ಹೇಳಿದೆ ನಾನು, ವಿಧಾನ ಪರಿಷತ್ತನ ಹಿರಿಯರ ಸಭೆ ಅಂತ ಹೇಳಿ ಕರೀತಾರೆ, ಅಥವಾ ನುರಿತ ಅನುಭವಿಗಳು ಜಾಸ್ತಿ ಇರ್ತಾರೆ, ಹಿರಿಯರ ಸಭೆ ಅಂತ ಹೇಳಿ ಕರೀತಾರೆ. ಸೊ ಇವೆಲ್ಲವನ್ನ ಒಳಗೊಂಡಿರುತ್ತೆ ಇದು. ಸೊ ಸ್ಥಳೀಯ ಕ್ಷೇತ್ರಗಳಾಗಿರ್ಬೋದು, ಶಿಕ್ಷಕರು, ಪದವೀಧರ ಕ್ಷೇತ್ರರು, ಕಲೆ, ಸಾಹಿತ್ಯ, ಕ್ರೀಡೆ ಇವೆಲ್ಲವನ್ನ ಒಳಗೊಂಡಂತಹ ಅನುಭವಿಗಳು ಇರುವುದರಿಂದ ಇದನ್ನ ನಾವು ವಿಧಾನ ಪರಿಷತ್ತನ ಹಿರಿಯರ ಸಭೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ವಿಧಾನ ಪರಿಷತ್ ಒಂದು ರಚನೆಯನ್ನು ಮಾಡ್ತೀವಿ. ಇದ್ರ ಬಗ್ಗೆ ಕೇಳಿದ್ದಾರೆ KS ಕ್ವಶನ್ಗಳಲ್ಲಿ, ಯಾವ ಕ್ಷೇತ್ರದಿಂದ ಎಷ್ಟೆಷ್ಟನ್ನ ಆಯ್ಕೆ ಮಾಡ್ತಾರೆ, ಇದನ್ನ ಮಾಡ್ತಾರೆ ಅಂತ ಹೇಳಿ ಇದ್ರ ಬಗ್ಗೆನೂ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇಂಪಾರ್ಟೆಂಟ್ ಅಂದ್ರೆ, ಈಗ ನಾವು ವಿಧಾನಸಭೆಯನ್ನ ವಿಸರ್ಜಿಸ್ತೀವಿ. ಯಾಕೆಂದ್ರೆ ಮಂತ್ರಿಮಂಡಲ, ಮುಖ್ಯಮಂತ್ರಿಯನ್ನು ಒಳಗೊಂಡಂತ ಮಂತ್ರಿಮಂಡಲ ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತ ಕಳ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೆ, ವಿಧಾನಸಭೆ ವಿಸರ್ಜನೆ ಮಾಡ್ತೀವಿ. ಬಟ್ ಇಲ್ಲಿ ವಿಧಾನ ಪರಿಷತ್ತನ್ನ ವಿಸರ್ಜಿಸ್ಲಿಕ್ಕೆ ಬರಲ್ಲ. ಇದೊಂದು ಶಾಶ್ವತ ಸದನ. ಅಲ್ಲಿ ಲೋಕಸಭೆ, ರಾಜ್ಯಸಭೆ ಹೆಂಗೆ ರಾಜ್ಯಸಭೆನ ವಿಸರ್ಜಿಸ್ಲಿಕ್ಕೆ ಬರಲ್ವೋ, ಇಲ್ಲಿ ಕೂಡ ಇದನ್ನ ವಿಸರ್ಜಿಸ್ಲಿಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಇಲ್ಲಿ 2 ವರ್ಷಕ್ಕೊಮ್ಮೆ 3/1 3/1 ನಿವೃತ್ತಿ ಆಗಿರ್ತಾರೆ.
ಪ್ರತಿ 2 ವರ್ಷಕ್ಕೊಂದು 3/1 ನಿವೃತ್ತಿಯನ್ನು ಆಗ್ತಾರೆ. ಆ ನಿವೃತ್ತಿ ಆದಂತ ಸದಸ್ಯರಿಗೆ ನೆಕ್ಸ್ಟ್ ನಾವು ಈ ಒಂದು ಕ್ಷೇತ್ರ, ಶಿಕ್ಷಕ ಕ್ಷೇತ್ರ ಆಗಿರ್ಬೋದು, ಪದವೀಧರ, ಈ ಕ್ಷೇತ್ರಗಳಲ್ಲಿ ಇರುವವರನ್ನ ನಾವು ನೆಕ್ಸ್ಟ್ ತುಂಬ್ಕೊಂತೀವಿ. ಸೊ ಈ ರೀತಿಯಾಗಿ ಇದನ್ನ ಪರಿಷತ್ತನ್ನ ವಿಸರ್ಜಿಸ್ಲಿಕ್ಕೆ ಬರೋದಿಲ್ಲ. ಮುಖ್ಯವಾಗಿ ಇನ್ನೊಂದು ಕ್ವಶನ್ಸ್ ಬಂದಿತ್ತು, ಏನಂತ, ವಿಧಾನಸಭೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ಅಧಿಕಾರವಿದೆ ಅಂತ ಹೇಳಿ. ವಿಧಾನಸಭೆಯಲ್ಲಿ ಹಣಕಾಸಿನ ಮಸೂದೆ ಪಾಸಾಗಿ ಪರಿಷತ್ತಿಗೆ ಬಂದ್ರೆ ಎಷ್ಟು ದಿನ ತಡೆ ಹಿಡಿಬಹುದು ಅಂತೇಳಿ. ಕೇವಲ 14 ದಿನ ತಡೆ ಹಿಡಿಬಹುದು. ಇದು ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಅಧಿಕಾರಗಳು ಯಾವುದಕ್ಕಿದೆ ಅಂದ್ರೆ ವಿಧಾನಸಭೆಗೆ ಇದೆ. ಪ್ರತಿಯೊಂದು ಮಸೂದೆ ಕೂಡ ವಿಧಾನಸಭೆಯಲ್ಲಿ ಪಾಸ್ ಆಗಿಬಿಟ್ಟು ವಿಧಾನ ಪರಿಷತ್ ಬರುತ್ತೆ. ವಿಧಾನ ಪರಿಷತ್ತು ಬಂದಂತ ಮಸೂದೆ ಅಥವಾ ಕಾಯ್ದೆಗಳನ್ನ 14 ದಿನ ತಡೆ ಹಿಡಿಯುವ ಅಂತ ಅಧಿಕಾರ ಇದೆ. ಇದನ್ನು ಕೇಳಿದರೆ ಎಷ್ಟು ದಿನ ತಡೆ ಹಿಡಿಬಹುದು ಅಂತ. ಕೇವಲ 14 ದಿನ ತಡೆ ಹಿಡಿಬಹುದು. ಒಂದು ವೇಳೆ 14 ದಿನಕ್ಕಿಂತ ಹೆಚ್ಚು ತಡೆ ಹಿಡಿಯಂಗಿಲ್ಲ, ಬಟ್ ಇದು ವಾಪಸ್ ಕಳಿಸದೇ ಇದ್ರೂ ಕೂಡ ಆ ಮಸೂದೆ ಅಂಗೀಕಾರವಾಗಿದೆ ಅಂತ 14 ದಿನ ವೇಟ್ ಮಾಡ್ತಾರಷ್ಟೇ ಇವರು ವಿಧಾನಸಭೆಯವರು. ಹಾಗಾದ್ರೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಅಥವಾ ಇವರು ಎಷ್ಟು ದಿನ ತಡೆ ಹಿಡಿಬಹುದು ಅಂದ್ರೆ 14 ದಿನ ಮಾತ್ರ ತಡೆ ಹಿಡಿಬಹುದು. ಇನ್ನೊಂದು ಕ್ವಶನ್ಸ್ ಬಂದಿತ್ತು PSI ಎಕ್ಸಾಮ್ ಅಲ್ಲಿ, ಸಾಮಾನ್ಯ ಮಸೂದೆಯನ್ನ ಇವರು ತಡೆ ಹಿಡಿಬಹುದು ಅಂತ ಹೇಳಿ. ಹೌದು, ಸಾಮಾನ್ಯ ಮಸೂದೆಯನ್ನ ಇವರು 4 ತಿಂಗಳವರೆಗೂ ತಡೆ ಹಿಡಬಹುದು. 4 ತಿಂಗಳು ತಡೆ ಹಿಡಿಬಹುದು. ಬಟ್ ಹಣಕಾಸಿನ ಮಸೂದೆಯನ್ನ ಇವರು ತಡೆ ಹಿಡಿಲಿಕ್ಕೆ 14 ದಿನ ಮಾತ್ರವನ್ನ ತಡೆ ಹಿಡಿಬಹುದು. ಈ ರೀತಿಯಾಗಿ ವಿಧಾನಸಭೆಯಲ್ಲಿ ಪಾಸ್ ಆದ ಮಸೂದೆ ವಿಧಾನ ಪರಿಷತ್ಗೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ರಾಜ್ಯಪಾಲರು ಒಪ್ಪಿಗೆ ಆಗುತ್ತೆ. ರಾಜ್ಯಪಾಲರು ಸೈನ್ ಹಾಕಿದ ನಂತರ ಅದು ಏನಾಗುತ್ತೆ, ಮಸೂದೆ ಅಥವಾ ಕಾಯ್ದೆಯಾಗಿ ಪರಿಣಮಿಸುತ್ತೆ. ಇಷ್ಟು ಸಂಬಂಧಪಟ್ಟಂತೆ ವಿಧಾನ ಪರಿಷತ್ತಿಗೆ ಕ್ವಶನ್ಸ್ ಬಂದಿರೋದು ಯಾವ್ಯಾವ ಕ್ಷೇತ್ರದಿಂದ ಎಷ್ಟಾಗ್ತಾರೆ, ಹಣಕಾಸು ಮಸೂದೆನ 14 ಎಷ್ಟು ದಿನ ತಡೆ ಹಿಡಿಬಹುದು, ಸಾಮಾನ್ಯ ಮಸೂದೆನ ಎಷ್ಟು ದಿನ ತಡೆ ಹಿಡಿಬಹುದು, ಆಮೇಲೆ ವಿಧಾನಸಭೆ ರಚನೆ ಅಥವಾ ರದ್ದತಿಗೆ ಸಂಬಂಧಪಟ್ಟಂತ ಆರ್ಟಿಕಲ್, ಆಮೇಲೆ ಇದರ ರಚನೆ ಎಷ್ಟು, ಸಂವಿಧಾನದ ಎಷ್ಟನೇ ಪ್ರಕಾರ, ಈ ರೀತಿಯಾಗಿ ಕ್ವಶನ್ಸ್ಗಳೆಲ್ಲವೂ ಸಹಿತ ನಮ್ಮ ಒಂದು ಇದಕ್ಕೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹಲವಾರು ಬಾರಿ ಕ್ವಶನ್ಸ್ಗಳು ಬಂದಿವೆ. ಎಷ್ಟು ಬರ್ದಿದ್ದೀನಿ ಇಷ್ಟು ಸಂಬಂಧಪಟ್ಟಂಗೆನೆ ಕ್ವಶನ್ಸ್ಗಳು ರೈಸ್ ಆಗಿವೆ. ಮುಖ್ಯವಾಗಿ ರಾಜ್ಯ ಕಾರ್ಯಾಂಗದ ವಿಷಯದಲ್ಲಿ ರಾಜ್ಯಪಾಲರು, ಆಮೇಲೆ ಮುಖ್ಯಮಂತ್ರಿ, ಮಂತ್ರಿಮಂಡಲ, ಆಮೇಲೆ ವಿಧಾನಸಭೆ, ವಿಧಾನ ಪರಿಷತ್, ಇವು 4 ಟಾಪಿಕ್ಗಳನ್ನ ನಾನು ಟೀಚ್ ಮಾಡಿದ್ದೀನಿ, ಕವರ್ ಮಾಡಿದ್ದೀನಿ. ನಾವು ಕಂಪೇರ್ ಮಾಡ್ಕೊಂಡು ಓದ್ಬೇಕು, ಕೇಂದ್ರ ಮತ್ತು ರಾಜ್ಯವನ್ನ ತೆಗೆದುಕೊಂಡು. ಆಗ ನಾವು ಓದುವಂತ ಸಬ್ಜೆಕ್ಟ್ ಏನಾಗಿರುತ್ತೆ ಅಂದ್ರೆ ಈಸಿ ಆಗಿ ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಟಾರ್ನಿ ಜನರಲ್ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಯಾರಿದ್ದಾರೆ, ಅಡ್ವೊಕೇಟ್ ಜನರಲ್. ನಾವು ಬರಿಬೇಕಾದ್ರೂ ಹಂಗೆ ನೋಟ್ ಮಾಡ್ಕೊಂಡು ಓದ್ಬೇಕು. 76 ಆರ್ಟಿಕಲ್ ಅಟಾರ್ನಿ ಜನರಲ್, 165 ಆರ್ಟಿಕಲ್ ಅಡ್ವೊಕೇಟ್ ಜನರಲ್. ಅಲ್ಲಿ ಕೇಂದ್ರದಲ್ಲಿ ಅತ್ಯುನ್ನತ ಕಾನೂನಾಧಿಕಾರಿ, ರಾಜ್ಯದಲ್ಲಿ ಅತ್ಯುನ್ನತ ಕಾನೂನಾಧಿಕಾರಿ. ಹೀಗೆ ಕಂಪೇರ್ ಮಾಡ್ಕೊಂಡು ಓದ್ಬಿಟ್ರೆ, ಹೋಲಿಕೆ ಮಾಡ್ಕೊಂಡು ಓದಿದ್ರೆ ಈಸಿಯಾಗಿ ನಾವು ಸಬ್ಜೆಕ್ಟ್ ಅನ್ನು ಅರ್ಥ ಮಾಡ್ಕೋಬಹುದು. ಅಲ್ಲಿ ಲೋಕಸಭೆ, ರಾಜ್ಯಸಭೆ, ಇಲ್ಲಿ ವಿಧಾನಸಭೆ, ವಿಧಾನ ಪರಿಷತ್, ಅಲ್ಲಿ ಪ್ರಧಾನಮಂತ್ರಿ, ಅಲ್ಲಿ ಪ್ರಧಾನಮಂತ್ರಿ ಹೇಗೋ ಇಲ್ಲಿ ಮುಖ್ಯಮಂತ್ರಿ, ಅಲ್ಲಿ ರಾಷ್ಟ್ರಪತಿ ಹೇಗೋ ಇಲ್ಲಿ ರಾಜ್ಯಪಾಲರು. ಈ ರೀತಿಯಾಗಿ ಇದನ್ನ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಸಬ್ಜೆಕ್ಟ್ ಅನ್ನ ನಾವು ಕವರ್ ಮಾಡಬಹುದು. ಮತ್ತೆ ಇಂಪಾರ್ಟೆಂಟ್ ಏನಿದಾವೆ, ಯಾಕಂದ್ರೆ ರಿಪೀಟ್ ಆಗಿರುವಂತಹ ಕ್ವಶನ್ಗಳು ಎಷ್ಟೇ ಡೆಪ್ತ್ ಆಗಿ ಕ್ವಶನ್ಸ್ಗಳು ತೆಗೆದ್ರು ಇಷ್ಟೇ ವಿಷಯದ ಮೇಲೆ ತೆಗಿಬೇಕು ಅವರು. ಇದಕ್ಕಿಂತ ಯಾಕಂದ್ರೆ ಬರೆದಿರುವಂತಹ ಸಂವಿಧಾನ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೇ ರಚನೆ, ರದ್ದತಿ, ಆರ್ಟಿಕಲ್ಗಳು, ಏಜ್ ಎಷ್ಟಾಗಿರ್ಬೇಕು, ಆಮೇಲೆ ಕೋರಂ ಎಷ್ಟಿರಬೇಕು, ಅಧಿವೇಶನ ಯಾವ ರೀತಿಯಾಗಿ ನಡಿಬೇಕು, ಹೆಚ್ಚಿನ ಅಧಿಕಾರ ಯಾವುದಕ್ಕಿದೆ, ಇವೇ ರಿಪೀಟ್ ಆಗ್ತಿರ್ತವೆ ಕ್ವಶನ್ಸ್ಗಳು. ಇದಿಷ್ಟು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬಗ್ಗೆ. ಇನ್ನೊಂದು ಟಾಪಿಕ್ ಇದೆ, ನಾನು ಇನ್ನೊಂದು ವಿಡಿಯೋನ್ ಮಾಡ್ತೀನಿ. ಸಭಾಧ್ಯಕ್ಷರು ಮೀನ್ಸ್ ಸ್ಪೀಕರ್ ಬಗ್ಗೆ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳಿದೆ. ನಿರ್ಣಾಯಕ ಮತವನ್ನು ಮಾಡಬೇಕು, ಅಧ್ಯಕ್ಷರಾಗಿರಬೇಕು, ಪ್ರೋಟಮ್ ಸ್ಪೀಕರ್ ಯಾವ ರೀತಿಯಾಗಿರ್ಬೇಕು, ಮತ್ತು ಇವರು ಒಂದೇಳು ಹುದ್ದೆ ಖಾಲಿ ಆದ್ರೆ ಹೆಂಗೆ, ಇವರಿಗೆ ಒಂದು 15-20 ನಿಮಿಷದ್ದು ಅಂದ್ರೆ ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ಯಾವ್ಯಾವ ಎಕ್ಸಾಮ್ಗಳಲ್ಲಿ ಇಂಪಾರ್ಟೆಂಟ್ ಇದೆ ಅಂತ ಕ್ವಶನ್ಸ್ಗಳನ್ನ ನಾನು ತೆಗೆದುಕೊಂಡು ಮಾಡ್ತೀನಿ. ಇದಿಷ್ಟಾಗಿತ್ತು ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕುರಿತಾಗಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟಲ್ಲಿ ಕೇಳಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ಕ್ಲಾಸ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.